ಸಮುದಾಯ ಭವನಕ್ಕೆ 10 ಲಕ್ಷ ರೂಪಾಯಿ ಅನುದಾನ ನೀಡಿದ ಶಾಸಕ ಎಸ್.ಟಿ. ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ತಾಲೂಕು ಆಡಳಿತ ಕಚೇರಿ ಒಳಹಾಲ್ ಕೊಠಡಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಹಾಗೂ ವಿಶ್ವಕರ್ಮ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರೊಂದಿಗೆ ಕಾರ್ಯಕ್ರಮ ಮಾಡಲಾಯಿತು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮಾನ್ಯ ಶಾಸಕರು ಹಾಗೂ ತಹಸೀಲ್ದಾರರಾದ ನೇತ್ರಾವತಿ ಹಾಗೂ ವಿಶ್ವಕರ್ಮ ಸಮುದಾಯದ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ವಾಲ್ಮೀಕಿ ಮಹಾಸಭಾ ಅಧ್ಯಕ್ಷರು ಹಾಗೂ ಇನ್ನು ಅನೇಕ ಇಲಾಖೆಗಳ ಅಧಿಕಾರಿಗಳು ನೆರೆದಿದ್ದು, ವಿಶ್ವಕರ್ಮ ಜಯಂತಿಯನ್ನ ಆಚರಣೆಯೊಂದಿಗೆ ವಿಶ್ವಕರ್ಮನು ಸ್ವರ್ಗಲೋಕ, ಪುಷ್ಪ ವಿಮಾನ, ದ್ವಾರಕಾ ನಗರ, ಸುದರ್ಶನ ಚಕ್ರ, ಪುಷ್ಪ ವಿಮಾನ ಮುಂತಾದ ಅನೇಕ ವಸ್ತುಗಳನ್ನು ಸೃಷ್ಟಿಸಿದನು. ಹಾಗೆ ವಿಶ್ವಕರ್ಮರು ರೈತರ ದೇಶಕ್ಕೆ ಬೆನ್ನೆಲುಬು ಹಾಗೆ ವಿಶ್ವಕರ್ಮದ ಸಮುದಾಯದವರು ಸಹ ಹಾಗೆ ಎಂದು ವಿಶ್ವಕರ್ಮದ ಸಮುದಾಯದ ಅಧ್ಯಕ್ಷರಾದ ಬಡಿಗೇರ್ ನಾಗರಾಜ್ ರವರು ತಿಳಿಸುತ್ತಾ, ಕುಶಲಕರ್ಮಿಗಳು, ಇಂಜಿನಿಯರ್ಗಳು ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ದಿನವೆಂದು ಸರ್ಕಾರವು ವಿಶ್ವಕರ್ಮ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿರುವುದಕ್ಕೆ ಅಭಿನಂದನೆಗಳು ತಿಳಿಸಿದರು. ಹಾಗೆ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ರವರು ಹಾಗೂ ನಾನು ಚುನಾವಣೆ ಸಂದರ್ಭದಲ್ಲಿ ವಿಶ್ವಕರ್ಮದ ಸಮುದಾಯದವರಿಗೆ ಕಲ್ಯಾಣ ಕಾರ್ಯಗಳಿಗಾಗಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಡುವುದಾಗಿ ತಿಳಿಸಿದರು. ಈ ಒಂದು ಮಾತನ್ನು ನೆರವೇರಿಸಲು ಕೊಟ್ಟಂತಹ ಮಾತಿಗೆ ಈ ದಿನವೇ ಅನುದಾನದಲ್ಲಿ 10 ಲಕ್ಷ ರೂಪಾಯಿಗಳನ್ನು ವಿಶ್ವಕರ್ಮ ಸಮುದಾಯ ಭವನಕ್ಕೆ ಕೊಡುವುದಾಗಿ ವೇದಿಕೆ ಮೇಲೆ ತಿಳಿಸಿದರು. ಹಾಗೆ ಕಲ್ಯಾಣ ಕರ್ನಾಟಕದ ಕುರಿತು ನಮ್ಮ ಕೂಡ್ಲಿಗಿ ತಾಲೂಕು ರಾಜ್ಯದ ಬೇರೆ ತಾಲೂಕುಗಳಿಗೆ ಹೋಲಿಸಿದರೆ ಅಭಿವೃದ್ಧಿಯ ವಿಷಯದಲ್ಲಿ 25 ವರ್ಷಗಳ ಹಿಂದಿನ ಅವಧಿಯಲ್ಲಿ ನಾವಿದ್ದೇವೆ. ಅಭಿವೃದ್ಧಿ ಕಾಣದೇ ಕೂಡ್ಲಿಗಿ ತಾಲೂಕು ಇದೆ. ಆದ್ದರಿಂದ ಇಲ್ಲಿನ ಅನೇಕ ಸಮಸ್ಯೆಗಳನ್ನು ಸರಿ ಮಾಡುವುದಕ್ಕೆ ಸರ್ಕಾರದ ಅನೇಕ ಯೋಜನೆಗಳನ್ನು ತರುವುದರೊಂದಿಗೆ ಅಭಿವೃದ್ಧಿ ವಿಷಯವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ಅವರು ಸಹ ವಿಶ್ವಕರ್ಮದ ಜಯಂತಿ ಹಾಗೂ ಕಲ್ಯಾಣ ಕರ್ನಾಟಕದ ಕೂಡ್ಲಿಗಿ ಕ್ಷೇತ್ರದಿಂದ ಮೊದಲುಗೊಂಡು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಭಾಗವಹಿಸಿದರು. ವರದಿಗಾರ ರಾಘವೇಂದ್ರ ಸಾಲುಮನೆ, ಕಿಷ್ಕಿಂಧ ಟಿವಿ, ಕೂಡ್ಲಿಗಿ. ಇವೆಲ್ಲ ನಿಮ್ಮ ಸಹಕಾರ ಕೊಟ್ಟರೆ ನಾವು ಖಂಡಿತ ಒಳ್ಳೆ ಸ್ಥಾನಕ್ಕೆ ಹೋಗ್ತೀವಿ. ಏನಿಲ್ಲ, ಇಷ್ಟೇ, ಅದರಲ್ಲಿ ಏನು ಚಾಲೆಂಜ್ ಇಲ್ಲ ತೋರಿಸ್ಕೊಳಕ್ಕಲ್ಲ. ಸಾರ್ವಜನಿಕರಿಗೆ ಉತ್ತಮ ಉಪಯೋಗ ಆಗಂತ ಕೆಲಸಗಳಾಗಬೇಕು. ಈಗ ಇಂಥ ಸಣ್ಣ ಅವಘಡಗಳಾಗೋದು ತಪ್ಪಬೇಕು, ಆಕ್ಸಿಡೆಂಟ್ ಆಗೋದು ತಪ್ಪಬೇಕು, ಜೀವ ಉಳಿಸಂತ ಕೆಲಸ ಮಾಡ್ಬೋದು. ಈ ಎಲೆಕ್ಟ್ರಿಸಿಟಿ ಹೆಂಗೆ ಅಂತಂದ್ರೆ ಅದಕ್ಕೆ ಟೈಮೇ ಕೊಡೋದಿಲ್ಲ, ಅಷ್ಟು ಫಾಸ್ಟ್ ಆಗಿ ಇದಾಗ್ತದೆ. ನಿಜವಾಗ್ಲೂ ಆ ಒಂದು 25 ವರ್ಷದ ಹುಡುಗ ಅಂತ ಒಂದು ಇದಕ್ಕೆ ಬಲಿಯಾಗಿದ್ದು ಬಹಳ ಖೇದನೀಯ ಆಗ್ತದೆ ಅನಿಸ್ತದೆ. ಸೊ ಇಂಥ ಒಂದು ಎಚ್ಚರಿಕೆ ಏನಾಗಿದೆ ಅಂತಂದ್ರೆ ಎಲ್ಲ ಕಡೆ ನ್ಯೂನತೆಗಳು ಎದ್ದು ಕಾಣಿಸ್ತಾ ಇದೆ. ಆಯ್ತಾ, ಎಲ್ಲ ಯಾವ ರೀತಿ ಇದನ್ನ ಸರಿ ಮಾಡ್ಬೇಕನ್ನೋದು ನೀವೆಲ್ಲ ಒಳ್ಳೆ ಸಲಹೆಗಳು ಕೊಟ್ಟರೆ ಮಾತ್ರ ಇದಾಗ್ತದೆ ಹೊರತು ನಾನು ಒಬ್ಬನೇ ಒದ್ದಾಡೋದ್ರಿಂದ ಆಗೋದಿಲ್ಲ. ಅದಕ್ಕೋಸ್ಕರ ಮುಂಚೆಯಿಂದ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಏನೇ ಇದ್ರೂ ಫಸ್ಟ್ ಜೀವ ಉಳಿಸ್ಕೊಂಡ್ರೆ ಮಾತ್ರ ಬೇರೆ ಏನಾದ್ರು ಮಾಡಬೇಕು. ಜೀವ ಇಲ್ಲ ಅಂತಂದ್ರೆ ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಈ ಪ್ರಾಣ ರಕ್ಷಣೆ ಫಸ್ಟ್ ನಾವು ಒತ್ತು ಕೊಡಬೇಕು. ಸಣ್ಣ ತೊಂದರೆಗಳಾಗಿರ್ಬೋದು ಅದಕ್ಕೆ ಹೆಚ್ಚು ಕೊಟ್ಟು ಜೀವ ಉಳಿಸಂತ ಕೆಲಸ ಮಾಡಬೇಕು. ಆಮೇಲೆ ಬೇರೆ ಕೆಲಸಗಳು ಮಾಡೋಂಥದ್ದಾಗಬೇಕು. ಅದಕ್ಕೋಸ್ಕರ ಈ ಅಭಿವೃದ್ಧಿಗೋಸ್ಕರ ಯಾಕೆಂದ್ರೆ ಎಲ್ಲ ಇಲಾಖೆಗಳು ನಾವು ನೂರಾರು ಜನ ಶಾಸಕರ ಹತ್ರ ಕೂಡ ಮಾತಾಡ್ತೀವಿ, ಒಳ್ಳೊಳ್ಳೆ ಅಧಿಕಾರಿಗಳ ಹತ್ರ ಮಾತಾಡ್ತೀವಿ, ಒಳ್ಳೊಳ್ಳೆ ಸಲಹೆಗಳು ಕೊಡ್ತಾರೆ, ಒಳ್ಳೆ ರೀತಿ ಅಭಿವೃದ್ಧಿಗಳು ಮಾಡಿದ್ದಾರೆ. ಅವ್ರನ್ನ ಮಾದರಿಯಾಗಿಟ್ಕೊಂಡು ನಾವು ಕೂಡ ಬಹಳ ಅಂದ್ರೆ ನಿಜವಾಗಿ ವರ್ಷಗಳ ಇತಿಹಾಸದಲ್ಲೇ ಒಂದು ಕಲ್ಲಿಗೆ ರೂಪ ಕೊಟ್ಟಂತ ಶಿಲ್ಪಿ, ಒಂದು ಕಲ್ಲಿಗೆ ಈಗೆಲ್ಲ ನಾವು ಏನೇನೋ ಮಾಡ್ತೀವಿ ಪ್ಲಾಸ್ಟಿಕ್ ಅಲ್ಲೆಲ್ಲ, ಆದ್ರೆ ಕಲ್ಲಿಗೆ ಒಂದು ರೂಪ ಕೊಟ್ಟಿರೋಂಥ ಶಿಲ್ಪಿಗಳು ಇವತ್ತು ಎಲ್ಲ ಯುಗದಲ್ಲಿ ಒಂದು ರೂಪ ಕೊಟ್ಟಿರೋಂಥ ಈ ದೇವಶಿಲ್ಪಿ ವಿಶ್ವಕರ್ಮರಿಗೆ ನಮಸ್ಕರಿಸುತ್ತಾ ಅಂತ ಒಂದು ಸಮಾಜಕ್ಕೆ ಉತ್ತಮ ಕೊಡುಗೆರಂತ ಸಮಾಜದವರು ಇವತ್ತು ಇಂಥ ಒಂದು ಆಚರಣೆಗೆ ಭಾಗಿಯಾಗಿ ಅಂಥ ಒಂದು ಆಚರಣೆಗೆ ಸಮಾಜದ ಜೊತೆ ಭಾಗಿಯಾಗಿ ಬಹಳ ಖುಷಿ ಆಗ್ತದೆ. ಮತ್ತೆ ಈಗ ನೇರವಾಗಿ ಅವರ ಬೇಡಿಕೆ ಏನಿದಾವೆ, ಸ್ವಲ್ಪ ಏನು ಇಲಾಖೆಯಿಂದ ಬರಂತ ಸರ್ಕಾರದ ಸವಲತ್ತುಗಳನ್ನು ಏನು ನಮಗೆ ತಲುಪಿಸ್ಬೇಕಂತ ಹೇಳಿದ್ರೆ ಈಗಾಗಲೇ ನೇರ ಸಾಲ ಆಗಿರ್ಬೋದು, ಸೌಲಭ್ಯ ಸಾಧ್ಯ ಆಗಿರ್ಬೋದು, ಮತ್ತೆ ಬೇರೆ ಈಗಾಗಲೇ ಎಲ್ಲ ಪಟ್ಟಿ ಮಾಡಿ ಈಗಾಗಲೇ ನಾವು ಎಲ್ಲ ಇಲಾಖೆ ಕೂಡ ತಲುಪಿಸಿದ್ದೇವೆ. ಮತ್ತೆ ಇದರಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ವಿ, ಇದರಲ್ಲಿ ಯಾವುದೇ ರೀತಿ ಎಸ್ಪೆಷಲಿ ಈಗ ಈ ಸರ್ಕಾರದ ಯೋಜನೆಗಳಲ್ಲಿ ಯಾರು ಮುಂದುವರ್ಸಕ್ಕೆ ಬಿಡೋದಿಲ್ಲ, ಯಾರಿಗೂ ಇದರಲ್ಲಿ ಅವ್ಯವಹಾರದಲ್ಲಿ ಭಾಗಿಯಾಗಕ್ಕೆ ನಾವು ಖಂಡಿತ ಅವಕಾಶ ಕೊಡೋದಿಲ್ಲ. ಅಂತ ಆ ಥರ ಏನಾದರೂ ಇದ್ರೆ ಖಂಡಿತ ತಾವು ಯಾರಾದರೂ ನಮ್ಮ ಗಮನಕ್ಕೆ ತಂದ್ರೆ ಅದನ್ನ ಅವಾಗಿಂದ ಅವಾಗೆ ಚೂಟ್ ಆಗ್ತೀವಿ. ಇದರಲ್ಲಿ ನಾನು ತುಂಬಾ ಸ್ಪಷ್ಟವಾಗಿದ್ದೀನಿ. ಇದೊಂದೇ ಇದಂತಲ್ಲ, ಎಲ್ಲ ಸರ್ಕಾರ ಸವಲತ್ತುಗಳನ್ನ ನೇರವಾಗಿ ಬಡಜನರಿಗೆ ತಲುಪಿಸಬೇಕಂದ್ರೆ ನಮ್ಮ ಕಡೆ ಕನಸು ಕೂಡ ಅದನ್ನ ಮಾಡ್ತೀವಲ್ಲ. ಮತ್ತೆ ತಾವೇನು ಇನ್ನೊಂದು ಬಹುಮುಖ್ಯವಾಗಿ ಹೇಳಿದ್ರಿ, ಆ ಒಂದು ಸಮುದಾಯ ಭವನ ಇಲ್ಲ ಅಂತ ಹೇಳ್ಬಿಟ್ಟು
ನಾನು ನಿನ್ನೆ ತಾನೇ ಮಾನ್ಯ ಮಂತ್ರಿಗಳ ಜೊತೆಗೆ ಈಗಾಗಲೇ ಮೊನ್ನೆ ಒಂದು ಜೀವ ಆಯಿತು 26ನೇ ತಾರೀಕಿಗೆ ನಮ್ಮ ತಾಲೂಕಿಂದ ಇರಲಿಲ್ಲ. ನಾವು ಸೇರ್ವೆ 4 ಅದು ತುಂಬ ಇಂಪಾರ್ಟೆಂಟ್. ಈಗಾಗಲೇ ನಮ್ಮ ಮಾನ್ಯ ಯಾದವ ಸಮಾಜಕ್ಕೆ ಒಂದು ಜಾಗ ಕೊಟ್ಟಿದ್ದೇವೆ, ವೀರೇಶ ಸಮಾಜಕ್ಕೆ ಕೂಡ ಒಂದು ಜಾಗ ಈಗ ರಿಜಿಸ್ಟ್ರೇಷನ್ ಹಂತದಲ್ಲಿ ಈಗಾಗಲೇ ಇದೆ. ಅದೇ ರೀತಿ ಬೇರೆ ಬೇರೆ ಸಂಚಾರ ಸಂಘಟನೆಗಳನ್ನು ರೆಡಿ ಮಾಡಿಕೊಂಡಿದ್ದೇವೆ. ಅದೇ ರೀತಿ ಒಂದು ಕನಕ ಭವನ ಆಗಿರ್ಬೋದು ಮತ್ತು ಒಂದು 4 ಭವನಗಳಿಗೆ ನಾವು ಈಗಾಗಲೇ ಮನವಿ ಮಾಡಿ ಈ ಒಂದು ವಾರದಲ್ಲಿ ಜೀವ ಕೊಟ್ಟಿದ್ದರಿಂದ ಅದನ್ನು ಕೂಡ ಸೇರಿಸಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಒಂದು ವಿಶೇಷ ಅನುದಾನ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಚರ್ಚೆ ಮಾಡಿ ಬಂದಿದ್ದೇನೆ ನಾನು. ಸೊ ಅದರಿಂದ ಈಗ ಅಫಿಷಿಯಲ್ ಆಗಿ 10 ಲಕ್ಷ ಅನುದಾನನ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ನಮ್ಮ ಸಮುದಾಯ ಅಂದರೆ ನಾವು ಎಲೆಕ್ಷನ್ ಸಮಯದಲ್ಲೇ ತಾವು ನಮಗೆ ಬೇಡಿಕೆ ಇಟ್ಟಿದ್ರಿ, ಜಾಗ ಇದೆ ಅಂತ ತೋರಿಸಿದ್ರಿ, ಬೋರ್ವೆಲ್ಲ ಹಾಕಿದ್ದೀವಿ, ಜಾಗ ರೆಡಿ ಇದೆ, ನಿಮ್ಮ ಅನುದಾನ ಬೇಕು ಅಂತ ಹೇಳ್ಬಿಟ್ಟು ಈಗ ನಾನು ಅದಕ್ಕೆ 10 ಲಕ್ಷ ಅನುದಾನ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ನಾವೇನು ಈ ಶರನ್ನವರಾತ್ರಿ ದಸರಾ ಮಹೋತ್ಸವ ಏನು 1 ದಿನದ ಪೂರ್ಣ ಸೇವೆಗಾಗಿ 5,100 ರೂಪಾಯಿ ಏನು ಸೇವೆಗೆ ಇದು ಮಾಡಿಕೊಂಡಿದ್ರೆ ಇವತ್ತು ನಾನು ಅದು ಕೂಡ ಕೊಟ್ಟು 1 ದಿನದ ಸೇವೆ ನಮ್ಮ ಕಡೆಯಿಂದ ಆಗಲಿ ಅಂತೇಳಿ ಹೇಳ್ತಾ ಮತ್ತೆ ನೋಡ್ತಾ ಇದ್ದೀವಿ. ಎಲ್ಲರೂ ಎಲ್ಲ ಕಡೆಯೂ ಸಮಸ್ಯೆಗಳೇ ಹೇಳ್ತಾ ಇದ್ದೀವಿ. ಸಮಸ್ಯೆಗಳು ಎಲ್ಲ ಇಲಾಖೆಗಳಲ್ಲೂ, ಎಲ್ಲ ಸಮಾಜಗಳಲ್ಲೂ, ಎಲ್ಲ ಹಳ್ಳಿಗಳಲ್ಲೂ, ಎಲ್ಲ ಇಲಾಖೆಗಳಲ್ಲೂ ಎದ್ದು ಕಾಣಿಸ್ತಾ ಇದ್ದಾವೆ. ಆದರೆ ಇದು ಸಮನ್ವಯ ಕೊರತೆಯಿಂದ ಕೆಲವು ಕೆಲಸಗಳು ಆಗ್ತಾ ಇರೋದು ಕಾಣಿಸ್ತಾ ಇದೆ. ಅದನ್ನ ಎಲ್ಲ ರೀತಿ ಸರಿದೂಗಿಸ್ಕೊಂಡು ಹೋಗೋಕ್ಕೆ ನಾವು ಎಲ್ಲ ರೀತಿ ಮಾಡ್ತಾ ಇದ್ದೀವಿ. ಕೆಲವು ಕಡೆ ಸ್ವಲ್ಪ ದಾರಿ ಬರ್ತಾ ಇಲ್ಲ, ದಾರಿ ಬರುವಂಥ ಕೆಲಸ ಖಂಡಿತ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಆಗಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಮುಂಚೆನೇ ಹೇಳ್ತಾ ಇದ್ದೀವಿ, ಮಾಡ್ತಾ ಬರ್ತೀವಿ. ಅದನ್ನು ಮಾಡಿ ಕೂಡ ತೋರಿಸ್ತೀವಿ ಅಂತ. ಮತ್ತೆ ಇವತ್ತು ಒಂದು ಏನು ಫಲಾನುಭವಿಗಳು ತಾವೇನು ರಿಕ್ವೆಸ್ಟ್ ಮಾಡಿದ್ರಿ, ಇನ್ನೂ ಏನೇನು ಅವಶ್ಯಕತೆ ಇದೆ, ತಾವೇನು ಬೇಡಿಕೆ ಇರ್ತೀರಿ ಅದೆಲ್ಲ ಏನು ಅಂತ ಕೊಟ್ಟರೆ ಮತ್ತೆ ಬೇರೆ ಹೆಚ್ಚುವರಿಯಾಗಿ ಏನಾದರೂ ನಿಮಗೆ ತೊಂದರೆ ಇಲ್ಲ ಅದನ್ನು ಸರಿಪಡಿಸಿದಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೆ ಬೆಳಗ್ಗೆ ಕೂಡ ಈ ಕನ್ನಡ ಹೆಬ್ಬಾಗಿಲು ಏನು ನವೆಂಬರ್ ಕಾಲದಿಂದಲೂ ವಿಮೋಚನೆ ಆಯಿತು. ಇಲ್ಲಿ ಕೂಡ ಹಲವಾರು ಸಮಸ್ಯೆಗಳಿಂದ ನಾವು ನರಳ್ತಾ ಇದ್ದೀವಿ. ಆ ಸಮಸ್ಯೆಗಳನ್ನು ಕೂಡ ನಾವು ವಿಮೋಚನೆ ಕೊಡಬೇಕಾಗಿದೆ. ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕಾಗಿ ಹೇಳ್ತಾ ಇದ್ದೀವಿ. ನಾವು ಒಬ್ಬರೇ ಕಷ್ಟಪಡೋದು. ನಾನಂತೂ ಈಗ ಹೇಳ್ತಾ ಇದ್ರು ಶಿವಣ್ಣವರು ನೋಡ್ತಾರೆ ಹಿಂಗೆ ಮಾಡ್ತಾರೆ ಅಂತೀನಿ. ನಾನು ನಿಜವಾಗ್ಲೂ ಹೇಳ್ತೀನಿ, ಯಾರು ಏನೋ ತಲೆಯಿಲ್ಲ. ಪ್ರತಿ ಗ್ರಾಮದಲ್ಲೂ, ಪ್ರತಿ ಊರಲ್ಲೂ, ಪ್ರತಿ ಇಂಚಿಂಚು ಸಮಸ್ಯೆಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಅದರ ಬಗ್ಗೆ ತುಂಬಾ ನನಗೆ ಸೀರಿಯಸ್ ಆಗಿ ಗಮನಿಸ್ತಿದ್ದೀನಿ. ಅದಕ್ಕೆ ಒಂದು ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಆಗುತ್ತೋ ಅಷ್ಟು ಒಂದು ಹಂತಕ್ಕೆ ತರಲಿಕ್ಕೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ ವಿದ್ಯುತ್ ಇಲಾಖೆಯಲ್ಲಿ ನಿಜವಾಗ್ಲೂ ದಿನ 10 ಸರಿ PWD ಹತ್ರ, PLD ಹತ್ರ, ಡೆಸ್ಕಾಮ್ ಹತ್ರ ಮಾತಾಡಿದಂದ್ರೆ ತಹಸೀಲ್ದಾರ್ ಹತ್ರ, ಇವರ ಹತ್ರ ಬೆಳಿಗ್ಗೆನೆ 6 ಗಂಟೆಗೆ ಯಾರಿಗೂ ಫೋನ್ ಮಾಡೋದು, ನನಗೆ ಫೋನ್ ಮಾಡ್ತಾರೆ. ನೀರು ಬಂದಿಲ್ಲ ಕೂಡ ನಾನು ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ. PDOಗಳು ಅಲ್ಲಿ ಹೋಗೋದೆಲ್ಲ ಹೋಗ್ಬಿಡ್ಲಿ, ಸ್ವಲ್ಪ ಎಲ್ಲ ಸ್ವಚ್ಛ ಆಗಲಿ, ನಾನು ಕಾಯ್ತಾ ಇದ್ದೆ. ಅವರಾಗಿ ಅವರೇ ಹೋಗಿ ಹೇಳ್ತೀನಿ. ಈಗ 2-3 ದಿವಸ ಮುಗಿಸಿ ಆಮೇಲೆ ಮಾತಾಡೋಣ ಅಂತ ಹೇಳ್ಬಿಟ್ಟು. ಸೊ ಇದು ಅಭಿವೃದ್ಧಿ ವಿಷಯದಲ್ಲಿ ನಮಗೆ ಈಗ ಆಗಲೇ ಇಡೀ ರಾಜ್ಯ ಏನು ಡೇಂಜರಸ್ ಸ್ಪಾಟ್ಸ್ ಏನಿದ್ದಾವೆ ವಿದ್ಯುತ್ ಇಲಾಖೆಯಲ್ಲಿ, ಮತ್ತೆ ಹಳೆ ಕಂಬಗಳೇನಿದ್ದಾವೆ, ವೈರ್ಗಳೇನಿದ್ದಾವೆ, ಹೆಚ್ಚುವರಿ ಟಿಸಿಗಳು, ಹೆಚ್ಚುವರಿ ಸಬ್ಸ್ಟೇಷನ್ಗಳೇನಿದೆ, ಅದನ್ನೆಲ್ಲರೂ ಅನುದಾನಕ್ಕೆ ಸಿದ್ಧತೆ ಮಾಡಿಕೊಂಡು ಈಗಾಗಲೇ ಉದ್ಯೋಗವಾದ ರೀತಿಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ SCPTSP ಅನುದಾನದ ಕೆಲಸಗಳಾಗ್ತಾ ಇದ್ದಾವೆ. ಮತ್ತೆ ನಮ್ಮೂರಲ್ಲಿ ಕೂಡ ಈಗಾಗಲೇ ಟೆಂಡರ್ ಆಗಿ ಒಂದು ಸಬ್ಸ್ಟೇಷನ್ ಕೂಡ ಆಗ್ತಾ ಇದೆ. ವಿದ್ಯುತ್ ಇಲಾಖೆಯಲ್ಲಿ ಅವಘಡಗಳು ನನಗೆ ನಿಜವಾಗ್ಲೂ ಬಹಳ ನೋವಾಗ್ತದೆ. ಬೆಳಗ್ಗೆ ನಾವು ಮೇಡಮ್ ಯುವಕರು ಎಲ್ಲ ಕೂಡ ಇದ್ದೀವಿ. ಇದ್ದಾಗ ಅವಾಗ ನಮ್ಮ ಹೊರಗುಡಿ ಅಧ್ಯಕ್ಷರಾಗಿದ್ದ ನಾಗರಾಜ್ ಅವರು ಮತ್ತು ನಮ್ಮ ಶ್ರೀಧರಾಚಾರ್ಯ ಕಾರ್ಪೆಂಟ್ರಿ ಕೂಡ್ಲಿಗೆ ಅವರಿಬ್ಬರು ಜಾಗಗಳನ್ನು ಊರಗಳನ್ನು ತಂದರು. ಅಂದ್ರೆ ನಮ್ಮ ಶಾಸಕರು ಬಂದ್ಬಿಟ್ಟಿದ್ರ ಬಗ್ಗೆ ಮತ್ತೆ ಬೇಕಂದ್ರೆ ನಮ್ಮ ಜನ ಬಂದಿಲ್ಲ, ಹಂಗಾಗಿ ಸ್ವಲ್ಪ ಆಗ್ಬಿಡೋಣ ಸರ್ ಯಾಕೆ ಜಲೀಲಿ ಅದೇ ಉದ್ದೇಶಕ್ಕೆ మన ಶಾಸಕರು ನಾವು ಸಂದೇಶ ಕೊಟ್ಟಿವಿ. ಸರ್ ಈಗ ಸ್ವಲ್ಪ ಜನ ಬರ್ತಾ ಇದ್ರೆ 10 ನಿಮಿಷ ನಾವು ತಡವಾಗಿ ಹೋಗೋಣ ಅಂತೇಳಿ ನಾವು ಮನವರಿಕೆ ಮಾಡ್ಕೊಂಡಿವಿ. ಆಗ మన ಶಾಸಕರು ಸಂಸಾರ ಕೂಡ ಇಲಾಖೆಯಿಂದ ಏನೇನು ಕಾರ್ಯಕ್ರಮ ಅಂತೇಳಿ ಇದ್ದಾರೆ. ಇವಾಗ ಕೂಡ ಪ್ರತಿಯೊಂದು ಸಮುದಾಯದವರು ಕೂಡ ನಾನೊಂದು ವಿಶೇಷವಾಗಿ ಮನವಿ ಮಾಡ್ಕೊಳ್ತಿದ್ದೇನೆ. ಅದೇನಂತ ಹೇಳಿದ್ರೆ ಮಾನ್ಯ ಶಾಸಕರಾದ ದಿನದಿಂದಲೇ ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲಿ ಬರ್ತಕ್ಕಂಥ ಎಲ್ಲ ಮಹಾಶಯರ ಜಯಂತಿಗಳಿಗೆ ಆಯಾ ಜಾತಿಯ ಜನ ಅಷ್ಟೇ ಸೇರಬಾರ್ದು, ಸಮುದಾಯದ ಎಲ್ಲ ವರ್ಗದವರು ಕೂಡ ಸೇರಿದ್ರೆ ಅದೊಂದು ಅರ್ಥ ಇರ್ತದೆ ಅಂತ ಹೇಳಿ ಮೊಟ್ಟ ಮೊದಲೇ ಕರೆ ಕೊಟ್ಟಿರ್ತಕ್ಕಂಥ ಮಾನ್ಯ ಶಾಸಕರು ಡಾಕ್ಟರ್ ಶ್ರೀನಿವಾಸ ಅಂತ ಹೇಳಿ ಇಷ್ಟಪಡ್ತೇನೆ.
ಹೇಳಿದ್ರೆ ಈ ಒಂದು ಸಡಗರ ಸಂಭ್ರಮದ ಜೊತೆಯಲ್ಲಿನೇ ಇವತ್ತು ಒಂದು 3 ಸೂತಕದ ಜಾಗಗಳಿಗೆ ಹೋಗಬೇಕಾಗ್ತವರು. ಅದು ಒಂದು ಹಿಂದೂ ಮಹಾಗಣಪತಿ ವಿಸರ್ಜನೆಗೆ ಹೋಗಿ ಬರ್ತಕ್ಕಂಥ ಮಹಾದೇವಪ್ಪ ಅಂತ ಹೇಳಿ ಅವರನ್ನೊಬ್ಬ ವ್ಯಕ್ತಿ ತನ್ನ ಮನೆಗೆ ಹೋಗ್ಬೇಕಾದ್ರೆ ಅಪಘಾತದಲ್ಲಿ ಒಂದು ಪರಿಣಾಮವಾಗಿ ಇವತ್ತು ಹೋಗಿ ಅವರು ಕೂಡ ವೈಯಕ್ತಿಕವಾಗಿ 50,000 ರೂಪಾಯಿ ಪರಿಹಾರ ಧನವನ್ನು ಕೊಟ್ಟು ಹುಡುಗಿ ಹೋಗ್ತಾರೆ. ಒಂದಂತ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ನಾವು ಕೂಡ ಇವತ್ತು ಕಲ್ಯಾಣ ಕರ್ನಾಟಕದ ಧ್ವಜಾರೋಹಣ ಮಾಡಿ ಸಂಭ್ರಮ ನೀಡ್ತೀವಿ. ನಾವು ರಾಷ್ಟ್ರಧ್ವಜ ಮಾಡತಕ್ಕಂಥ ಒಂದು ಕಣ್ಣಲ್ಲಿ ಕಂಡ ತಕ್ಷಣವೇ ಮನೆ ಶಾಸಕರು ಅಲ್ಲಿ ಒಂದು ತಮ್ಮ ವಾಹನವನ್ನು ನಿಲ್ಲಿಸಿ ನಮ್ಮ ಒಂದು ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ಭಾಗಿಯಾದ ತಕ್ಷಣವೇ ಮತ್ತೆ ಸ್ವತಃ ಅವರು ಕಚೇರಿಗೆ ಹೋಗ್ತೀವಿ. ಅಲ್ಲಿ ಕೂಡ ಕಲ್ಯಾಣ ಕರ್ನಾಟಕ ಯಾಕಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕದ ಒಂದು ಹೆಬ್ಬಾಗಿ ಕೂಡ್ಲಿಗೆ ಅಂತೇಳಿ ಬಹಳ ಅಭಿಮಾನದಿಂದ ಪ್ರತಿ ಹಂತದಲ್ಲಿ ಕೂಡ ಅವರು ಒಂದು ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಈ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕದ ಒಂದು ಅನುದಾನ ಅತಿ ಹೆಚ್ಚು ಕೂಡ್ಲಿ ಕ್ಷೇತ್ರ ತರ್ತಾರೆ ನಿಮಗೆ ಗೊತ್ತಿದೆ. 206 ಹಳ್ಳಿ ಅಥವಾ 210 ಹಳ್ಳಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ರಸ್ತೆ ಅಭಿವೃದ್ಧಿ ಇರ್ಬೋದು, ಚರಂಡಿ ಇರ್ಬೋದು, ಶಾಲೆ ಇರ್ಬೋದು, ಶೌಚಾಲಯ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಎಲ್ಲ ನಿಮ್ಮೆಲ್ಲ ಹಳ್ಳಿಗಳಲ್ಲಿ ಕೂಡ ಕಣ್ಣಲ್ಲಿ ಕಾಣ್ತೀರಿ. ಅದರಲ್ಲಿ ಏನು 2 ಮಾತಿಲ್ಲ. ಅದ್ರ ಜೊತೆಗೆ ಮತ್ತೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಅಲ್ಲಿ ಭೇಟಿ ಕೊಡೋ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಕಕ್ಕುಪ್ಪಿ ಗ್ರಾಮದ ಒಬ್ಬ 9ನೇ ತರಗತಿ ವಿದ್ಯಾರ್ಥಿನಿ ಇವತ್ತು ಅದು ಹೀಟ್ರು ಆನ್ ಮಾಡಕ್ಕೆ ಹೋಗಿ ತಾನು ಕೈ ಹಿಡ್ಕೊಂಡಿರ್ತಾಳೆ. ಅದು ಒಂದು ವಿದ್ಯುತ್ ಸ್ಪರ್ಶ ಆಗಿಬಿಟ್ಟು ಆಯಮ್ಮ ಕೂಡ ಇವತ್ತು ತೀರ್ಕೊಂಡು ನನ್ನ ಬಿಟ್ಟು ಹೋಗ್ತಾಳೆ. ಆ ಒಂದು ಸಂದರ್ಭದಲ್ಲಿ ಪೋಷಕರ ಆಕ್ರಮಣ ಆಸ್ಪತ್ರೆಯಲ್ಲಿ ಮುಗಿದುಬಿಟ್ಟಿರೋದ್ರಿಂದ ಅಲ್ಲಿ ಕೂಡ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು. ಅಲ್ಲಿ ಹೋಗಿ ಆ ಕುಟುಂಬದ ಜನರಿಗೆ ಸಾಂತ್ವನವನ್ನು ತಿಳಿಸಿ ನಂತರ ಮೊನ್ನೆ ತಾನೇ ಕೂಡ್ಲಿಗೆಯಲ್ಲಿ ಹಸುನಿಗಿರ್ತಕ್ಕಂಥ ಒಬ್ಬ ಸಾಗರ ಒಬ್ಬ ಹುಡುಗ 25 ವರ್ಷದ ಹುಡುಗ ಅವನು ಕೂಡ ಅದು ವಿದ್ಯುತ್ ಓವರ್ಲೋಡ್ ಆಗಿಬಿಟ್ಟು ವೈರ್ ಕಟ್ ಆದಾಗ ಹಸುನಿರ್ತಾನೆ. ಅವ್ರ ಕುಟುಂಬ ಹೋಗಿ ವೈಯಕ್ತಿಕವಾಗಿರ್ತಕ್ಕಂಥ 50,000 ರೂಪಾಯಿ ಪರಿಹಾರ ಧನವನ್ನು ಕೊಟ್ಟು ಆಮೇಲೆ ತದನಂತರ ತಾಲೂಕಾಕ್ಷಿ ಬಂದರು. ತಾಲೂಕಾಕ್ಷಿ ಬರ್ತಕ್ಕಂಥ ಹೇಳಿದ್ರೆ ಬೆಳಗ್ಗೆ ನಾವು ಮೇಡಮ್ ಯುವ ಸಾರು ಎಲ್ಲರೂ ಕೂಡ ಇದ್ದೀವಿ. ಇದ್ದಾಗ ಅವಾಗ ನಮ್ಮ ಹೊರಗುಡಿ ಅರ್ಚಕರ ನಾಗರಾಜ್ ಅವರು ಮತ್ತು ನಮ್ಮ ಶ್ರೀಧರಾಚಾರ್ಯ ಕಾರ್ಪೆಂಟರ್ ಕೂಡ್ಲಿಗೆ ಅವರಿಬ್ಬರು ಶಾಲೆಗಳನ್ನ ಊರಗಳನ್ನು ತಂದರು. ಅಂದ್ರೆ ನಮ್ಮ ಶಾಸಕರು ಬಂದ್ಬಿಟ್ಟಿದ್ರ ಬಗ್ಗೆ ಮತ್ತೆ ಹೇಳ್ಬೇಕಂದ್ರೆ ನಮ್ಮ ಜನ ಬಂದಿಲ್ಲ, ಹಂಗಾಗಿ ಸ್ವಲ್ಪ ಆಗ್ಬಿಡೋಣ ಸರ್ ಎಲ್ಲ ಕಲೀಲಿ ಅದೇ ಉದ್ದೇಶಕ್ಕೆ ಮನೆ ಶಾಸಕ ನಾವು ಸಂದೇಶ ಕೊಟ್ಟಿವಿ. ಸರ್ ಈಗ ಸ್ವಲ್ಪ ಜನ ಬರ್ತಾ ಇದ್ರೆ 10-15 ನಿಮಿಷ ನಾವು ತಡವಾಗಿ ಹೋಗೋಣ ಅಂತೇಳಿ ನಾವು ಮನವರಿಕೆ ಮಾಡ್ಕೊಂಡ್ವಿ. ಆಗ ಮನೆ ಶಾಸಕರು ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ನಾವು ಎಲ್ಲರೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ತುಂಬಾ ನೆಚ್ಕೋಬೇಕಾಗುತ್ತೆ. ಹೈದರಾಬಾದ್ ರಾಷ್ಟ್ರ ಅಂತ ಹೇಳಿ ಘೋಷಣೆ ಒಳಗಾಗ್ತಿರುತ್ತೆ. ಆ ಟೈಮಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಒಂದು ಗೋಲ್ಡ್ ವಿಷಯ ನಿರ್ಧಾರದಿಂದ ಸರ್ಕಾರ ಮಾಡಿರುವ ಶ್ರಮದಿಂದ ಇವತ್ತು ನಾವೇನು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಏನಾಗಿದೆ ಅದು ಒಂದು ಭಾಗ ಆಗಿದೆ. ಈ ನಿಟ್ಟಿನಲ್ಲಿ ಎಲ್ಲರಿಗೂ ಹೇಳ್ತೀವಿ 371 ರಿಸರ್ವೇಶನ್ ಉಪಯೋಗ ಮಾಡ್ಕೊಳ್ಳೋಣ. ಬಿಕಾಸ್ ನಮಗೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಂಬ ಹೋರಾಟ ಮಾಡಿದ್ದಾರೆ. 371 ಬರಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ನಾವು ಎಲ್ಲರೂ 371 ರಿಸರ್ವೇಶನ್ ಯೂಸ್ ಮಾಡ್ಕೊಳ್ಳೋಣ. ಈ ಭಾಗದಲ್ಲಿ ಅತಿ ಹೆಚ್ಚು ಅವಶ್ಯಕತೆ ಇದೆ. ಸೊ ಮಕ್ಕಳಿಗೆ ಉದ್ಯೋಗಾವಕಾಶದಲ್ಲಿ ಶಿಕ್ಷಣದಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎರಡನೇದಾಗಿ ನಮ್ಮ ಇವತ್ತು ದೇವಶಕ್ತಿ ವಿಶ್ವಕರ್ಮ ಜಯಂತಿ ಇದೆ. ವಿಶ್ವಕರ್ಮರವನ್ನ ನಾವು ಒಂದು ಕಲಿಬೇಕಾಗುತ್ತೆ ತಾಳ್ಮೆ ಮತ್ತು ಹಾರ್ಡ್ ವರ್ಕ್. ಒಂದು ಕಲ್ಲನ್ನು ಶಿಲೆಯಾಗಿ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಒಂದು ಹಂಗಾಗಿ ಅವೆರಡು ತಾಳ್ಮೆ ಮತ್ತು ಹಾರ್ಡ್ ವರ್ಕ್ನ ನಮ್ಮ ಜೀವನದಲ್ಲಿ ಎಲ್ಲ ಡೆವಲಪ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಹಾಗೆ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಥ್ಯಾಂಕ್ಸ್ ಬಿಕಾಸ್ ವೆರಿ ಶಾರ್ಟ್ ನೋಟಿಸ್ ನಮಗೆ ಮೇಡಮ್ ನಮ್ಮ ಸ್ಕೀಮ್ಗಳು ಏನೇನಿದ್ದಾವೆ ಅದನ್ನು ಒಂದು ಹೇಳಬೇಕು ನಮಗೆ ಅಂತ ಹೇಳಿದಾಗ ನಾನು ಅವರಿಗೆ ಅಸೈನ್ ಮಾಡಿದ್ರೆ ಡನ್ ಥ್ಯಾಂಕ್ ಯು ಎಂದು ಕೊಡ್ತಾರೆ. ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಮಾನ್ಯರು ಹಾಗೆ ನಮ್ಮ ವಿಶ್ವಕರ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ವೆಂಕಟೇಶ್ವರಯ್ಯನವರಿಗೂ ಮತ್ತು ಸಮುದಾಯದ ಬಂಧುಗಳಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸಿ ಹಾಗೆ ಮಾಧ್ಯಮ ಮಿತ್ರರವರಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ನಿರೂಪಕರು ಅಚ್ಚುಕಟ್ಟಾಗಿ ವಿಶ್ವಕರ್ಮ ಪರಮಾತ್ಮನ ಒಂದು ಕೊಡುಗೆ ಬಗ್ಗೆ ವಿಶ್ವಕರ್ಮ ಸಮಾಜದ ಕೊಡುಗೆ ಬಗ್ಗೆ ಈಗಾಗಲೇ ಹಲವಾರು ವಿಚಾರಗಳನ್ನು ಶಾಸ್ತ್ರೋಕ್ತವಾಗಿ ಸಂಸ್ಕೃತವಾಗಿಯೂ ಕೂಡ ಒಂದು ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಅದನ್ನು ನಾನು ಹೆಚ್ಚಿಗೆ ವಿವರಣೆ ಹೇಳಿದೆ.
ಈ ಒಂದು ವಿಶ್ವಕರ್ಮ ಸಮಾಜ ತಮ್ಮದೇ ಆಗಿರ್ತಕ್ಕಂಥ ಕಾಯಕ ಸಮಾಜವಾಗಿರ್ತದೆ. ಬಡಗಿ, ಕಮ್ಮಾರ, ಅಕ್ಕ ಸಾಲಿಗ ಮತ್ತು ಕಂಚುಗಾರ, ಶಿಲ್ಪಿ, ಬೆಳೆ ಕೆಲಸ ಮಾಡ್ಕೊಳ್ತಾ ತಮ್ಮದೇ ಆಗಿರ್ತಕ್ಕಂಥ ಜೀವನೋಪಾಯವನ್ನು ನಡೆಸಿಕೊಂಡು ಬಂದಿರ್ತಾರೆ. ಈ ಒಂದು ಸಮಾಜಕ್ಕೆ ಇದುವರೆಗೂ ಸರಿಯಾದ ರೀತಿಯ ಸರ್ಕಾರದ ಸವಲತ್ತುಗಳು ಸಿಗದೆ ವಂಚಿತರಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮಗೆ ಮೊದಲಿದ್ದನೂ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಅತಿ ಬಳಸಿದವರು ಇದ್ದಾಗಿ ನಮ್ಮ ಉಜಿಡಿ ಭಾಗದ ರಾಜಣ್ಣವರು ನಮ್ಮ ಮೈಸೂರಿನವರು ನಾವು ಕಳೆದ ಚುನಾವಣೆಯಲ್ಲಿ ನಾವು ಮಾನ್ಯ ಶಾಸಕರನ್ನು ಏನೋ ನಮ್ಮನ್ನು ಕೇಳಲು ಇರುವವರೆಗೂ ಕೂಡ ನಾವು ಕೇಳಿದ್ದು ಸಮುದಾಯ ಭವನ ಮತ್ತು ದೇವಸ್ಥಾನಗಳಿಗೆ ಒಂದು ಹೆಚ್ಚಿನ ರೀತಿ ಅನುದಾನ ಕೊಡಬೇಕಾಗಿ ನಮ್ಮ ಶಾಸಕರಲ್ಲಿ ಮೊದಲಿಂದ ಕೇಳ್ಕೊಳ್ತಾ ಇದೀವಿ, ಈಗಲೂ ಕೂಡ ಕೇಳ್ತಾ ಇದೀವಿ, ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಅಂತೇಳಿ ತಮ್ಮಲ್ಲಿ ಹೇಳ್ಕೊಳ್ತಾ ಈ ಒಂದು ಸಭೆಗೆ ಸ್ವಲ್ಪ ತಡವಾಗಿ ಬಂದು ಕೂಡ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ನಮ್ಮ ಒಂದು ಈ ಸರ್ಕಾರದ ಆದೇಶ ಆದಮೇಲೆ ಶಾಸಕರ ಒಂದು ಈ ಒಂದು ತಾಲೂಕು ಕಚೇರಿಯಲ್ಲಿ ವಿಶ್ವಕರ್ಮ ಮಹೋತ್ಸವವನ್ನು ನಡೆಸೋದು ಫಸ್ಟ್ ಅಂತ ನಾನು ತಿಳಿಸೋದಾಗ್ತದೆ. ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಈ ಒಂದು ವಿಶ್ವಕರ್ಮ ಪೂಜಾ ಮಹೋತ್ಸವಕ್ಕೆ ಸರ್ಕಾರದಿಂದ ಆಚರಣೆ ಮಾಡಬೇಕಂತೇಳಿ ಚಾಲನೆ ಇಟ್ಟದ್ದು. ಅದಾದ ನಂತರ ಈ ಒಂದು ಕೂಡಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ತಾಲೂಕು ಒಂದು ಕಚೇರಿಯಲ್ಲಿ ವಿಶ್ವಕರ್ಮ ಪೂಜಾ ಮಹೋತ್ಸವಕ್ಕೆ ಭಾಗಿಯಾಗಿರ್ತಕ್ಕಂಥ ನಮ್ಮ MLA ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿ ಅವನ್ನೇ ಬಳಸ್ತಾರ. ಕೆಲವರು ಏನೋ ಕೆಲಸನೇ ಮಾಡ್ತಾರಲ್ಲ, ಆಮೇಲೆ ಅವ್ರದ್ದೇನು ಅವರೆಲ್ಲ ಪ್ರತಿಯೊಂದು ಸೌಲಭ್ಯಗಳನ್ನು ತಗೊಂಡಿದ್ದಾರೆ. ಆಮೇಲೆ ಸಾರ್ವಜನಿಕರು ಗಂಗಾ ಕಲ್ಯಾಣ ನೆರವು ಯೋಜನೆ ಉಪಯೋಗಗಳು ಪಡ್ಕೊಂಡ್ರೆ ಅಂತಂದು ಅರ್ಜಿ ಹಾಕ್ತವ್ರು ನಿಜವಾದ ಗಂಗಾ ಕಲ್ಯಾಣ ಯೋಜನೆ ಬೇಕಾಗಿರ್ತಕ್ಕಂಥವ್ರು ಅವ್ರ ಅರ್ಜಿಗಳು ಹಂಗೆ ಇರ್ತಾವ. ಅದೇ ಒಂದ್ಸರಿ ಫಲಾನುಭವಿ ಆಗಿರ್ತದ ಅವ್ರಿಗೆ ಮತ್ತೆ ಸೌಲಭ್ಯಗಳು ದೊರಕ್ತಾವೆ. ಯಾವ ಒಂದು ಸೌಲಭ್ಯ ದೊರಕ್ತದೋ ಅವ್ರು ಯಾವ ಮಾನದಂಡದ ಮೇಲೆ ದೊರಕ್ತದೆ, ಇದು ನಿಜವಾಗ್ಲೂ ಬೇಕಾಗಿರ್ತಕ್ಕಂಥ ಅನ್ಯಾಯ ಆಗ್ತದೆ. ಎಲ್ಲ ಅಧಿಕಾರಿಗಳಿದ್ದೀರಿ, ಜನಪ್ರತಿನಿಧಿಗಳಿದ್ದೀರಿ. ಮುಂದಿನ ದಿನಗಳಲ್ಲಿ ಇದು ಪ್ರತಿಯೊಬ್ಬರಿಗೂ ಯಾರಿಗೆ ಅವಶ್ಯಕತೆ ಇದೋ, ಯಾರಿಗೆ ಸೌಲಭ್ಯ ಇಲ್ಲ ಅಂತವ್ರಿಗೆ ಇದು ಉಪಯೋಗ ಆಗ್ತಕ್ಕಂಥ ಕೆಲಸ ಇಲ್ಲಿ ಜನಪ್ರತಿನಿಧಿಗಳಿಂದ ಅಧಿಕಾರಿ ವರ್ಗದಿಂದ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರೂ ಹಾಗೂ ಕೊಡುಗೆಯ ಹಾಗೂ ವೇದಿಕೆಗಳಲ್ಲಿ ಎಲ್ಲ ಗಣ್ಯಮಾನ್ಯರು ಹಾಗೂ ನಮ್ಮ ಸಮಸ್ತ ವಿಶ್ವಕರ್ಮ ಬಂಧುಗಳಿಗೂ ಹಿರಿಯರಿಗೆ ಹಾಗೆ ಒಂದು ವಿಶ್ವಕರ್ಮ ದಿನಾಚರಣೆಯ ಶುಭಾಶಯವನ್ನು ತಿಳಿಸುತ್ತಾ ಈ ಒಂದು ತಾಲೂಕು ಆಡಳಿತ ವತಿಯಿಂದ ಸರ್ಕಾರಿ ಆಚರಣೆಯನ್ನಾಗಿ ಗುರುತಿಸಿದ ನಂತರ ತಾಲೂಕು ಆಡಳಿತದ ವತಿಯಿಂದ ಕಾರ್ಯಕ್ರಮ ನಡೆಸತಕ್ಕಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಎಲ್ಲ ಬಂಧುಗಳಿಗೂ ಸಹಿತ ತುಂಬ ಸಂತೋಷವಾಗಿದೆ. ಹಾಗೆ ಮುಂದೆ ನಾವು ಕಳೆದ ಬಾರಿ ಈ ಒಂದು ವಿಶ್ವಕರ್ಮ ದಿನಾಚರಣೆ ದಿವಸ ತದನಂತರ ಅಮರಸಿಂಹ ಜಗನಾಚಾರ್ಯ ಕಾರ್ಯಕ್ರಮದ ದಿವಸ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಹಿತ ತಹಸೀಲ್ದಾರ್ ಸಾಲವರಿಗೂ ಸಹಿತ ಒಂದು ಮನವಿ ಸಲ್ಲಿಸಿದ್ವಿ. ಕೂಡ್ಲಿಗಿ ತಾಲೂಕಿನ ವಿಶ್ವಕರ್ಮ ತಾಲೂಕು ಘಟಕದ ವತಿಯಿಂದ ಈ ಒಂದು ಆಚರಣೆಗಳು ಕೇವಲ ಇವತ್ತಿಂದು ಒಂದು ದಿನಕ್ಕೆ ಮಾತ್ರ ವಿಶ್ವಕರ್ಮರು ಭಾರತ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ, ರೈತರು ಕೃಷಿ ಭಾರತದ ಬೆನ್ನೆಲುಬು ರೈತರಾದ್ರೆ ಆ ರೈತರಿಗೆ ಬೆನ್ನೆಲುಬು ವಿಶ್ವಕರ್ಮರು ಅಂತ ಈ ಒಂದು ಸಮಾರಂಭದ ದಿವಸ ಮಾತ್ರ ಒಂದು ಮಾತಾಡಿ ತದನಂತರ ವಿಶ್ವಕರ್ಮರಿಗೆ ಬೇಕಾಗ್ತಕ್ಕಂಥ ಸೌಲಭ್ಯಗಳನ್ನಾಗಲಿ ಈ ಒಂದು ದಿನಾಚರಣೆಯ ಒಂದು ಅಂಗವಾಗಿ ವಿಶೇಷವಾಗಿ ಕೂಡ್ಲಿಗಿ ಪಟ್ಟಣದಲ್ಲಿ ಅಥವಾ ಕೂಡ್ಲಿಗಿ ತಾಲೂಕಿನಲ್ಲಿ ಈ ವಿಶ್ವಕರ್ಮರ ಒಂದು ಸಂಸ್ಕೃತಿಯ ಒಂದು ನೆಲೆಗಟ್ಟನ್ನು ಉಳಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು. ಪ್ರತಿಯೊಂದು ತಾಲೂಕಿನಲ್ಲಿಯೂ ಸಹಿತ ವಿಶ್ವಕರ್ಮನ ವೃತ್ತಗಳಾಗಲಿ ಅಥವಾ ರಸ್ತೆಗಳಿಗಾಗಲಿ ಅಥವಾ ಇನ್ನಿತರ ಸ್ಮಾರಕಗಳಿಗಾಗಲಿ ವಿಶ್ವಕರ್ಮರ ಒಂದು ನಾಮಕರಣ ಮಾಡುವುದರ ಮುಖಾಂತರ ಈ ಒಂದು ಸಂಸ್ಕೃತಿ ಮತ್ತು ಆಚರಣೆಯನ್ನು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಬೇಕಂತ ಮನವಿ ಮಾಡಿದ್ವಿ. ತಹಸೀಲ್ದಾರ್ ಸಾರ್ ಅವರು ಕೂಡ್ಲಿಗಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ ಇದು ಅಧ್ಯಕ್ಷರು ಕಾರ್ಯಾಲಯಕ್ಕೆ ಈ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ರು. ಅಲ್ಲಿ ಇಲ್ಲ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು
ಆಯ್ಕೆ ಆಗಿದ್ಮೇಲೆ ಈ ಒಂದು ಪ್ರಸ್ತಾವನೆಯನ್ನು ತಗೊಂಡು ಸಭೆಯಲ್ಲಿ ನಿರ್ಧಾರ ಮಾಡಿ ಅಂತಂದು ಹೇಳಿದ್ರು. ಹಾಗೆ ಕಳೆದ ವರ್ಷಗಳ ಕಳೆದರೂ ಸಹಿತ ಇದು ಆಗಲೇ ಇದೆ. ಈಗ ಶಾಸಕರು ಅದೇ ಒಂದು ಕಾಳಜಿ ವಹಿಸಿ ಈ ಒಂದು ಸಂಸ್ಕೃತಿ ಬೆಳಿಬೇಕಂದ್ರೆ ನಾಳೆ ಇದು ತಾಲೂಕಿನಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ಸಾಂಸ್ಕೃತಿಕ ಮೆರವಣಿಗೆ ಅಥವಾ ನಗರ ಇದು ರಸ್ತೆಗಳಿಗಾಗಲಿ ವೃತ್ತಗಳಿಗಾಗಲಿ ಆಮೇಲೆ ಸರ್ಕಾರಿ ಆಚರಣೆಗಳನ್ನು ನಡೆಸತಕ್ಕಂಥ ಸಂದರ್ಭದಲ್ಲಿ ವಾರಗಳಿಗೆ ವಿಶ್ವಕರ್ಮರ ಒಂದು ನಾಮ ಫಲಕಗಳನ್ನು ಹಾಕುವುದರ ಮುಖಾಂತರ ಈ ಒಂದು ಆಚರಣೆಗೆ ಒಂದು ಶೋಭೆ ಬರ್ತದೆ ಅಂತಕ್ಕಂಥ ಒಂದು ಆಮೇಲೆ ತದನಂತರ ನಮ್ಮ ಸಾರ್ ಅವರು ವಿಶ್ವಕರ್ಮರ ಸೌಲಭ್ಯಗಳನ್ನು ತಿಳಿಸ್ಕೊಟ್ರು. ತುಂಬ ಸಂತೋಷ ಆಯಿತು. ಆದರೆ ಇಲ್ಲಿ ಕೆಲವೊಂದು ಎಲ್ಲ ಉಪ ಪಂಗಡಗಳು ಸಹಿತ ಇದರಲ್ಲಿ ಅನ್ವಯ ಆಗ್ತದಲ್ಲ. ಇದು ಮೂಲ ಕಸಬು ಮಾಡ್ತಕ್ಕಂಥ ವಿಶ್ವಕರ್ಮರಿಗೆ ನಿಜವಾದ ಸೌಲಭ್ಯಗಳು ದೊರಕ್ತಾ ಇಲ್ಲ. ಎಲ್ಲರಿಗೂ ತಗೊಳ್ಳಿ, ತಪ್ಪೇನಿಲ್ಲ. ನಮಗೆ ಮೊದಲ ಆದ್ಯತೆ ಈ ನಿಜವಾಗಲೂ ಕೆಲಸ ಮಾಡ್ತಕ್ಕಂಥದ್ದು ಇನ್ನೂ ಅಪ್ಪ ಅಜ್ಜ ಈ ವಿಶ್ವಕರ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ದೀನದಯಾಳ್ ಅಭಿವೃದ್ಧಿ ನಿಗಮವನ್ನು ಸುಮಾರು 11 ಜಾತಿವಾರು ಅವರ ಅಭಿವೃದ್ಧಿಗಾಗಿ, ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಲಾಗಿದೆ. ಇವರಿಗೆ 5 ಸ್ಕೀಮ್ಗಳನ್ನು, ಯೋಜನೆಗಳನ್ನು ಜಾರಿಗೆ ತಂದು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ, ಗಂಗಾ ಕಲ್ಯಾಣ ನೀರಾವರಿ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ ಮತ್ತು ವಿದೇಶಗಳಲ್ಲಿ ವ್ಯಾಸಂಗ ಮಾಡತಕ್ಕಂಥ ಉನ್ನತ ವ್ಯಾಸಂಗಕ್ಕಾಗಿ ಸಾಲ ಯೋಜನೆ ಮತ್ತು ಸ್ವಾವಲಂಬಿ ಯೋಜನೆಗಳನ್ನು ಮತ್ತು ಸ್ವಯಂ ಉದ್ಯೋಗಕ್ಕಾಗಿ ಬ್ಯಾಂಕ್ಗಳ ಕೂಡ ಅವರ ಯೋಜನೆಯ ಮೂಲಕ ಅವರ ಸಾಲ ಯೋಜನೆಯನ್ನು ವ್ಯವಸ್ಥೆ ಮಾಡಲಾಗಿದೆ. ಸ್ವಯಂ ಉದ್ಯೋಗ ಮತ್ತು ವೈಯಕ್ತಿಕ ಸಾಲ ಯೋಜನೆಗಾಗಿ ಕೆಲವು ಹಿಂದುಳಿದ ವರ್ಗಕ್ಕೆ ಸೇರಿದಂತೆ ಉದ್ಯೋಗಿ ಫಲಾನುಭವಿಗಳು ಕೃಷಿ ಅವಲಂಬಿತ ಚಟುವಟಿಕೆ, ವ್ಯಾಪಾರ, ಕೈಗಾರಿಕೆ, ಸಾರಿಗೆ ಮತ್ತು ಸೇವಾ ವಲಯದಲ್ಲಿ ಆರ್ಥಿಕ ಚಟುವಟಿಕೆ ಕೈಗೊಳ್ಳಲು ಗರಿಷ್ಠ 2 ಲಕ್ಷಗಳವರೆಗೆ ಆರ್ಥಿಕ ನೆರವು ಮತ್ತು 1 ಲಕ್ಷವರೆಗಿನ ಸಾಲವನ್ನು ಶೇಕಡ 20% ಗರಿಷ್ಠ 20,000ಗಳ ಸಹಾಯಧನ ಮತ್ತು 1.1 ಲಕ್ಷದಿಂದ 2 ಲಕ್ಷದವರೆಗೂ ಶೇಕಡ 15% ಕನಿಷ್ಠ 20,000ವರೆಗೆ ಗರಿಷ್ಠ 30,000ವರೆಗೆ ಸಹಾಯಧನ ಉಳಿಕೆ ಮತ್ತು ಶೇಕಡ 4 ಬಡ್ಡಿ ದರದಲ್ಲಿ ನಿಗಮದಿಂದ ನೇರವಾಗಿ ಸಾಲ ಸೌಲಭ್ಯವನ್ನು ನೀಡಲಾಗುತ್ತದೆ. ಇವರು ಪ್ರವರ್ಗ ಹಿಂದುವರ್ಗಕ್ಕೆ 2 ಪ್ರವರ್ಗ 2ಕ್ಕಿಂತ ಇಲ್ಲವರಾಗಿದ್ದು, ಇವರು ವಾರ್ಷಿಕ ವರಮಾನ ಗ್ರಾಮಾಂತರ ಪ್ರದೇಶಕ್ಕೆ 98,000ಗಳ, ಪಟ್ಟಣ ಪ್ರದೇಶದಲ್ಲಿ 1,20,000ವರೆಗೂ ಇರಬೇಕು ಮತ್ತು ವಯಸ್ಸು 18ರಿಂದ 55 ವರ್ಷಗಳ ಮಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗ ವ್ಯಕ್ತಿ ಸಾಲ ಯೋಜನೆಯಲ್ಲಿ ಅವರಿಗೆ ಅವಕಾಶ ಕಲ್ಪಿಸಲಾಗುತ್ತದೆ. ಅದೇ ರೀತಿಯಾಗಿ ಗಂಗಾ ಕಲ್ಯಾಣ ಮತ್ತು ನೀರಾವರಿ ಮಹತ್ವದ ಯೋಜನೆ ಇದು ಎಲ್ಲ ವರ್ಗಗಳಿಗೆ ಕೂಡ ನೀಡಲಾಗುತ್ತದೆ. ಇವರಿಗೂ ಕೂಡ ವಿಶ್ವಕರ್ಮ ಸಮುದಾಯಕ್ಕೂ ಕೂಡ ಸರ್ಕಾರದಿಂದ ನೀಡಲಾಗುತ್ತದೆ. ಹಿಂದುಳಿದ ವರ್ಗಗಳ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನಿಗಾಗಿ ನೀರಾವರಿ ಸೌಲಭ್ಯ ಒದಗಿಸಲಾಗುತ್ತದೆ. ವೈಯಕ್ತಿಕ ಕೊಳವೆ ಯೋಜನೆ ಘಟಕ ವೆಚ್ಚ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಜಿಲ್ಲೆಗಳಿಗೆ 4.75 ಲಕ್ಷ. ಇದರಲ್ಲಿ ವಿದ್ಯುದೀಕರಣ ವೆಚ್ಚ ಕೊಳವೆ ಬಾಯಿಗೆ 75,000ಗಳು, ಡಿಸ್ಕಾಂಗಳಿಗೆ ಪಾವತಿಸಲಾಗುತ್ತದೆ. ಇನ್ನುಳಿದ ಜಿಲ್ಲೆಗಳಿಗೆ 3.75 ಲಕ್ಷಗಳು ಮತ್ತು ವಿದ್ಯುದೀಕರಣ ವೆಚ್ಚ ಪ್ರತಿ ಕೊಳವೆ ಬಾಯಿಗೆ 85,000 ಡಿಸ್ಕಾಂಗಳಿಗೆ ಪಾವತಿಸಲಾಗುತ್ತದೆ. ಘಟಕ ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದಲ್ಲಿ ರೂಪಾಯಿ 50,000ಗಳ ಸಾಲವನ್ನು ಶೇಕಡ 4 ಬಡ್ಡಿ ದರದಲ್ಲಿ ಮಂಜೂರು ಮಾಡಲಾಗುತ್ತದೆ. ಈ ಯೋಜನೆಯಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಿಗೆ ಕೂಡ 1 ಎಕರೆ ಜಮೀನು ಹೊಂದಿರಬೇಕು. ಉಳಿದ ಜಿಲ್ಲೆಗಳಲ್ಲಿ ಒಂದೇ ಸ್ಥಳದಲ್ಲಿ ಕನಿಷ್ಠ 2 ಎಕರೆಗಿಂತ ಹೆಚ್ಚು ಜಮೀನನ್ನು ಮತ್ತು 3 ಎಕರೆ 5 ಎಕರೆಗಿಂತ 2 ಎಕರೆಯಿಂದ 5 ಎಕರೆ ಒಳಗೆ ಗಂಗಾ ಕಲ್ಯಾಣ ಯೋಜನೆಯನ್ನು ನಿಯಮಾನುಸಾರ ಸರ್ಕಾರದ ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಿಂದ ಅವರಿಗೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಅದೇ ರೀತಿಯಾಗಿ ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಈ ಯೋಜನೆ ಅಡಿಯಲ್ಲಿ ಸಿಇಟಿ ಮತ್ತು ನೀಟ್ ಮೂಲಕ ಆಯ್ಕೆಯಾಗಿ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಮತ್ತು ವ್ಯಾಸಂಗ ಮಾಡುವ ಹಿಂದುಳಿದ ವರ್ಗಗಳ ಪ್ರವರ್ಗಗಳ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳಾದ ಇಂಜಿನಿಯರಿಂಗ್, ವೈದ್ಯಕೀಯ, ದಂತ ವೈದ್ಯಕೀಯ ಮುಂತಾದ 28 ಕೋರ್ಸ್ಗಳ ವ್ಯಾಸಂಗಕ್ಕೆ ವಾರ್ಷಿಕ 1 ಲಕ್ಷ ರೂಪಾಯಿಗಳಂತೆ, ಕೋರ್ಸಿನ ಅವಧಿಗೆ ಗರಿಷ್ಠ 4 ಲಕ್ಷ ರೂಪಾಯಿಗಳಿಂದ 5 ಲಕ್ಷಗಳವರೆಗೂ ವಾರ್ಷಿಕ ಶೇಕಡ 2 ಬಡ್ಡಿ ದರದ ಸಾಲ ಮಂಜೂರು ಮಾಡಲಾಗುತ್ತದೆ. 3.5 ಲಕ್ಷದ ಒಳಗಡೆ ಮಿತಿಯಲ್ಲಿರಬೇಕು. ಇವರಿಗೆ ಅರಿವು ಮತ್ತು ಶೈಕ್ಷಣಿಕ ಸಾಲ ಯೋಜನೆಯನ್ನು ಅವರಿಗೆ ಗರಿಷ್ಠ 4 ಲಕ್ಷವರೆಗೂ ಅವರಿಗೆ ಸಾಲವನ್ನು ಶೇಕಡ 2 ಬಡ್ಡಿ ದರದಲ್ಲಿ ನೀಡಲಾಗುತ್ತದೆ. ಅದೇ ರೀತಿಯಾಗಿ ವಿದೇಶ ಮತ್ತು ವಿದೇಶ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಸಾಲ ಯೋಜನೆ, ಈ ಯೋಜನೆಯಲ್ಲಿ
ವಿದೇಶಿಗಳ ವಿಶ್ವವಿದ್ಯಾಲಯಗಳಲ್ಲಿ PhD ಪೋಸ್ಟ್ ಡಾಕ್ಟರ್ ಮತ್ತು ಮಾಸ್ಟರ್ ಡಿಗ್ರಿ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾಮರ್ಸ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅಗ್ರಿಕಲ್ಚರ್ ಆ್ಯಂಡ್ ಅಲ್ಕೈಲ್ ಸೈನ್ಸಸ್, ಟೆಕ್ನಾಲಜಿ, ಮೆಡಿಸಿನ್ ಆ್ಯಂಡ್ ಹ್ಯುಮನಿಟೀಸ್ ಮತ್ತು ಸೋಷಿಯಲ್ ಸೈನ್ಸಸ್ ಇನ್ನಿತರ ಕೋರ್ಸ್ಗಳ ವ್ಯಾಸಂಗಕ್ಕೆ ಪ್ರವೇಶ ಪಡೆದ ಹಿಂದುಳಿದ ವರ್ಗಗಳ ಹೂವೆ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದಂಥ ಜನಾಂಗಗಳಿಗೆ ಕುಟುಂಬ ವಾರ್ಷಿಕ ಗರಿಷ್ಠ 8 ಲಕ್ಷಗಳ ಒಳಗೆ ಮಿತಿಯಲ್ಲಿರಬೇಕು. ಇವರಿಗೆ ವಿದೇಶಗಳಲ್ಲಿ ವ್ಯಾಸಂಗ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಲದ ಸೌಲಭ್ಯಗಳನ್ನು ಮಂಜೂರು ಮಾಡಲಾಗುತ್ತೆ. ಅದೇ ರೀತಿಯಾಗಿ ಸುಮಾರು 1000 ಒಳಗೆ ಬರುವ ವಿಶ್ವವಿದ್ಯಾಲಯಗಳು ಕೂಡ ಮತ್ತೆ ಭಾರತ ದೇಶಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ 1000 ಒಳಗೆ ಬರುವ ವಿಶ್ವವಿದ್ಯಾಲಯಗಳು ಪ್ರವೇಶ ಪಡೆದಿರಬೇಕು. ವಾರ್ಷಿಕ ಗರಿಷ್ಠ 25 ಲಕ್ಷ ಹಾಗೂ ಪೂರ್ಣ ಕೋರ್ಸಿನ ಅವಧಿಗೆ 50 ಲಕ್ಷ ಸಾಲವನ್ನು ಬಡ್ಡಿ ರಹಿತವಾಗಿ ಒದಗಿಸಲಾಗುತ್ತದೆ. ಸಾಲದ ಭದ್ರತೆಗೆ ನಿಗಮಕ್ಕೆ ಅರ್ಜಿದಾರ, ಜಾಮೀನುದಾರ, ಪೋಷಕರ ಸ್ಥಿರಾಸ್ತಿಯನ್ನು ನಿಗಮಕ್ಕೆ ಆಧಾರ ಮಾಡಬೇಕು. ಅರ್ಜಿಯ ಜೊತೆಯಲ್ಲಿ ವಿದೇಶಿ ವಿಶ್ವವಿದ್ಯಾಲಯದ ಪ್ರವೇಶ ಪತ್ರ, ವಿದ್ಯಾರ್ಥಿಯ ವೀಸಾ, ಪಾಸ್ಪೋರ್ಟ್ ಮತ್ತು ಏರ್ ಟಿಕೆಟ್ ಪ್ರತಿಯನ್ನು ಒದಗಿಸಬೇಕು. ಇದಕ್ಕೆ ಕರೆದಿರ್ತಕ್ಕಂಥ ಮಾನದಂಡಗಳು ಇಲ್ಲಿ ವಿದೇಶಗಳಲ್ಲಿ ಕೂಡ ಇರ್ತಕ್ಕಂಥ ವಿಶ್ವವಿದ್ಯಾಲಯ ಕೂಡ ನೀವು ಉನ್ನತ ವ್ಯಾಸಂಗವನ್ನು ಪಡೆಯಬಹುದಂತ ಈ ನಿಗಮ ವತಿಯಲ್ಲಿರ್ತಕ್ಕಂಥ ವಿಶ್ವಕರ್ಮ ಸಮುದಾಯಕ್ಕೆ ಸೌಲಭ್ಯ. ಅದೇ ರೀತಿಯಾಗಿ ಸ್ವಾವಲಂಬಿ ಸಾರಥಿ ಯೋಜನೆ ಹಿಂದುಳಿದ ವರ್ಗಗಳ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದ ಉದ್ಯೋಗಿ ಯುವಜನರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸ್ವಾವಲಂಬಿ ಸಾರಥಿ ಯೋಜನೆಯಡಿ 4 ಚಕ್ರಗಳ ವಾಹನ, ಕಾರು ಅಂತ ಕರಿತೀವಲ್ಲ, 4 ಚಕ್ರ ವಾಹನ ಖರೀದಿಗೆ ಬ್ಯಾಂಕ್ಗಳಿಂದ ಪಡೆಯುವ ಸಾಲಕ್ಕೆ 50% ಗರಿಷ್ಠ 3 ಲಕ್ಷಗಳ ಸಹಾಯಧನವನ್ನು ಮಂಜೂರು ಮಾಡಲಾಗುತ್ತದೆ. ಸೌಲಭ್ಯ ಪಡೆಯುವ ಬಯಸುವ ಹಿಂದುಳಿದ ವರ್ಗಗಳ ವಿಶ್ವಕರ್ಮದ ಪ್ರವರ್ಗ ಕ್ರಿಯೆಯಲ್ಲಿ ಅವರು ಸೇರಿದವರಾಗಿರಬೇಕು. ಕುಟುಂಬದ ವಾರ್ಷಿಕ ವರಮಾನ ಅವರಿಗೆ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥವರಿಗೆ 98,000ಗಳು, ಪಟ್ಟಣ ಪ್ರದೇಶದಲ್ಲಿರ್ತಕ್ಕಂಥವರಿಗೆ 1,20,000 ಆದಾಯವಾಗಿರಬೇಕು. ಅರ್ಜಿದಾರರು ಕನಿಷ್ಠ 21ರಿಂದ 45 ಒಳಗಿನ ಮಿತಿಯಲ್ಲಿರಬೇಕು. ಈ ಯೋಜನೆಯನ್ನು ಆರ್ಥಿಕ ಸಹಾಯಧನದಲ್ಲಿ ವೆಚ್ಚಿಸುವವರು ಲಘು ವಾಹನದ ಚಾಲನೆ ಪರವಾನಗಿಯನ್ನು ಅವರು ಪಡೆದಿರಬೇಕು. ಅದೇ ರೀತಿಯಾಗಿ ಸ್ವಯಂ ಉದ್ಯೋಗ ಸಾಲ ಯೋಜನೆ ವಾಣಿಜ್ಯ ಬ್ಯಾಂಕ್ಗಳ ಸಹಯೋಗದಲ್ಲಿ ಒಂದು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ, ಇದು ನಿಗಮದಿಂದ ನೇರವಾಗಿ ಅವರು ಸಾಲವನ್ನು ಪಾವತಿಸುತ್ತದೆ. ಆದರೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಇದು ಬ್ಯಾಂಕ್ಗಳ ಮೂಲಕ ವಾಣಿಜ್ಯ ಬ್ಯಾಂಕ್ಗಳಿಂದ ಸಹಯೋಗದೊಂದಿಗೆ ಅವರಿಗೆ ಸಾಲವನ್ನು ಮಂಜೂರು ಮಾಡಲಾಗುತ್ತದೆ. ಹಿಂದುಳಿದ ವರ್ಗಗಳಿಗೆ ಸೇರಿದ ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ಅವರು ಕೈಗೊಳ್ಳುವ ಆರ್ಥಿಕ ಚಟುವಟಿಕೆಗಳು ಉದ್ಯಮಗಳಿಗೆ ವಾಣಿಜ್ಯ ಬ್ಯಾಂಕ್ಗಳ ಮೂಲಕ ಸಾಲ ಪಡೆದಲ್ಲಿ ನಿಗಮದಿಂದ 20% ಗರಿಷ್ಠ 1 ಲಕ್ಷಗಳವರೆಗೆ ಸಹಾಯಧನ ಮಂಜೂರು ಮಾಡಲು ಉಳಿಕೆ ಮೊತ್ತವನ್ನು ಬ್ಯಾಂಕ್ ಪಡೆಯುವ ಸಾಲ ಪಡೆಯುವ ಯೋಜನೆಯಲ್ಲಿ ಇದು ಒಳಗೊಂಡಿರುತ್ತದೆ. ಇದನ್ನು ಕೂಡ ವಿಶ್ವಕರ್ಮ ಸಮುದಾಯದವರು ಇದನ್ನು ಪಡೆಯಬಹುದು. ಎಲ್ಲ ಇರತಕ್ಕಂಥ ಸ್ವಾವಲಂಬಿ ಗ್ರಾಮೀಣ ಜನರಿಗೆ 98,000, 1,20,000 ಅವರು ಆದಾಯವನ್ನು ಮಿತಿಯನ್ನು ಹೊಂದಿರಬೇಕು. ಅವರು ಕೂಡ 18ರಿಂದ 55 ವರ್ಷವರೆಗಿನವರು ಈ ಯೋಜನೆಯ ಸೌಲಭ್ಯವನ್ನು ಪಡೆಯಬಹುದಾಗಿರುತ್ತದೆ. ಇಷ್ಟು ನಿಗಮಗಳು ದೀನದಯಾಳ್ ಅಭಿವೃದ್ಧಿ ನಿಗಮ ಇವರ ಅಡಿಯಲ್ಲಿ ಬರ್ತಕ್ಕಂಥ 11 ಅಭಿವೃದ್ಧಿ ನಿಗಮಗಳಿದ್ದಾವೆ. ಆ ನಿಗಮದ ವಿಶ್ವಕರ್ಮ ಸಮುದಾಯ ಒಂದು ಅಭಿವೃದ್ಧಿ ನಿಗಮ. ಈ ನಿಗಮದಿಂದ ದೊರೆಯಬಹುದಾದ ಸೌಲಭ್ಯಗಳನ್ನು ಮಾನ್ಯ ಶಾಸಕರು ಅದಕ್ಕೆ ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರಾಗಿರ್ತಾರೆ. ಜಿಲ್ಲಾ ಮಟ್ಟದ ಪ್ರದೇಶ ಕಾರ್ಯದರ್ಶಿಯಾಗಿ ಜಿಲ್ಲಾ ವ್ಯವಸ್ಥಾಪಕರು ಜಿಲ್ಲಾ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಸದಸ್ಯ ಕಾರ್ಯದರ್ಶಿಯಾಗಿರ್ತಾರೆ. ಅದ್ರ ಜೊತೆಗೆ ನಶೀಲ್ದಾರ್ ಕಾರ್ಯಕ್ರಮ ಸಮಿತಿ ಇರುತ್ತದೆ. ಆ ಸಮಿತಿ ಆಯ್ಕೆ ಮಾಡಲಾಗುತ್ತದೆ. ಕೆಲವು ಸ್ಕೀಮ್ಗಳನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಅಧಿಕಾರಿಗಳ ಜಿಲ್ಲಾ ಪಂಚಾಯತ್ ಅವರ ನೇತೃತ್ವದಲ್ಲಿ ಕೂಡ ಆಯ್ಕೆ ಮಾಡಲಾಗುತ್ತದೆ. ಈ ಸ್ಕೀಮ್ಗಳನ್ನು ಈಗಾಗಲೇ ಟಾರ್ಗೆಟ್ ಅಂತ ಇರ್ತದೆ, ಅದಕ್ಕೊಂದು ಫಿಕ್ಸ್ ಮಾಡ್ತಾರೆ. ಅವುಗಳ ಮಾನದಂಡಗಳಿಗೆ ಅನುಗುಣವಾಗಿ ಸಾಲವನ್ನು ಪಡೆಯಬಹುದಾದ ನಮ್ಮೆಲ್ಲರೂ ಇಲ್ಲಿವರೆಗೂ ಆಗಿರತಕ್ಕಂಥ ಯೋಜನೆಗಳ ಬಗ್ಗೆ ಇರತಕ್ಕಂಥ ಎಲ್ಲವುಗಳನ್ನು ಸ್ವೀಕರಿಸಲಿಕ್ಕಾಗಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳು ತಿಳಿಸುತ್ತೇನೆ. ಅದೇ ರೀತಿಯಾಗಿ ದೇವರಾಜ ಅಡಿಯಲ್ಲಿ ಬರ್ತಕ್ಕಂಥ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದಲ್ಲಿ ಸಾರಥಿ ಯೋಜನೆಯಡಿ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಒಬ್ಬರು ಮತ್ತು ಸ್ವಯಂ ಉದ್ಯೋಗಸ್ಥ ನೇರ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ವಿ. ಮಾನ್ಯ ತಹಸೀಲ್ದಾರರ ಅಧ್ಯಕ್ಷತೆಯಲ್ಲಿ ನಡೆದ ಶ್ರೀ ವಿಶ್ವಕರ್ಮ ಜಯಂತಿಯ ನಿರ್ಧರಿಸಿದಂತೆ ಅವರಿಗೆ ಶ್ರವಣ ಬೆಂಗಳೂರು ಮಾನ್ಯ ಶಾಸಕರು ಈ ಮೂಲಕ ಫಲಾನುಭವಿಗಳು